ಸರ್ ಅದೇ ಈಗ ಚಂದ್ರಾಯಪಟ್ಟಣದ ಪರಿಹಾರಕ್ಕೆ ಸಂಬಂಧಪಟ್ಟಾಗಿ ಒಬ್ರು ಲ್ಯಾಂಡ್ ಅಕ್ವಿಸಿಷನ್ ಕೈ ಬಿಡಿ ಅಂತಾರೆ, ಇನ್ನೊಬ್ರು 3.5 ಕೋಟಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಏನ್ ಸರ್ ಅವರಲ್ಲೇ ಒಂದು ರೀತಿ ಗೊಂದಲ? ಅದೇನು ವಾಡಿಕೆ ನಾವು ಸೃಷ್ಟಿ ಮಾಡಿದ್ದಲ್ಲ. ಒಂದೇದು ಈ ಚಂದ್ರಾಯಪಟ್ಟಣದಲ್ಲಿ ಏನು ರೈತರು ಈಗ ನಿನ್ನೆ ಮೊನ್ನೆ ಮಾಡಿದಾರೆ, ಅವ್ರು ಮೊದಲು ಕೂಡ ಮಾಡಿದ್ದಾರೆ. ಅವರು ಮೊದಲು ಕೂಡ ಅವ್ರದೇ ಫಸ್ಟ್ ನೋಟಿಫಿಕೇಶನ್ ಆಗಿದ್ದು 28/4 ಅಂದ್ರೆ ಸುಮಾರು 450-500 ಎಕರೆ ಏನದಲ್ಲ, ಅದು ಅವರು ಒಪ್ಕೊಂಡ ಮೇಲೆ ಹಿಂದೆ ನೋಟಿಫಿಕೇಶನ್ ಆಗಿದೆ. ಅದು ಆ ರೈತರು ಕೊಡ್ಲಿಕ್ಕೆ ಬಹುತೇಕ ಜನ ರೆಡಿ ಇದ್ದಾರೆ. ಆ ರೈತರದು ವಿಷಯ ಬೇರೆ. ಈಗ ಅದನ್ನ ಬಿಟ್ಟು ಇವ್ರು ಹೋರಾಟ ಮಾಡ್ತಾ ಇರುವಂಥದ್ದು ಏನಿದೆಲ್ಲ ಅದು ಬೇರೆ ಇದೆ. ನಾಳೆ 15ನೇ ತಾರೀಕಿಗೆ ಮೀಟಿಂಗ್ ಇದೆ. ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ಅವ್ರಿಗೆ ಏನು ಹೇಳಬೇಕು ಅದನ್ನ ಹೇಳ್ತಾರೆ. ಅದೆಲ್ಲ ಈಗ ಅದನ್ನ ನಿನ್ನೆ ಸಭೆ ಆಗಿದ್ದನ್ನ ಇಲ್ಲಿ ಹೇಳಕ್ ಬರಲ್ಲ. ಮುಖ್ಯಮಂತ್ರಿಗಳು ಅದನ್ನ ನಮ್ಮ ಜೊತೆ ಚರ್ಚೆ ಮಾಡಿ ಸಾಧಕ ಬಾಧಕ ಎಲ್ಲವನ್ನೂ ಚರ್ಚೆ ಮಾಡಿದ್ದಾರೆ. ಮಾಡಿ ಈಗ 15ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ತಮ್ಮ ಅಂತಿಮ ನಿರ್ಣಯ ತಿಳಿಸ್ತಾರೆ. ವಿಚಾರವಾಗಿ ದೇವನಹಳ್ಳಿ ವಿಚಾರವಾಗಿ ಸರ್ ಹೈಕಮಾಂಡ್ ಕೂಡ ಪತ್ರ ಬರೆದಿದ್ದಾರೆ ಚಿಂತಕರು ಅಂತ. ಬರಿಬೋದು ಬಿಡಿ, ಅದಕ್ಕಿಂತ ತಪ್ಪಿದೆ. ಪ್ರತಿಯೊಬ್ಬರಿಗೂ ಹಕ್ಕಿದೆ. ಹೈಕಮಾಂಡ್ಗೆ ಇವತ್ತೊಂದು ದಿವಸ ಹಿಂದೆನೂ ನನಗೆ ಇವರೆಲ್ಲ ಬರೆದಿದಾಗ ನನಗೆ ಕೆಲವೊಂದು ಕೇಳಿದ್ರು, ಅದಕ್ಕೆ ಉತ್ತರ ನಾನು ಕೊಟ್ಟಿದ್ದೀನಿ. ಇದು ಸರ್ವೇ ಸಾಮಾನ್ಯ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂಥದ್ದು ಅದೆಲ್ಲನೂ ಕೂಡ ಸರ್ವೇ ಸಾಮಾನ್ಯ. ಅವ್ರು ಹೈಕಮಾಂಡ್ ಕೇಳ್ತದೆ, ಹೈಕಮಾಂಡ್ಗೂ ಅರಿವು ಇರ್ತದೆ. ಎರಡು ಕಡೆ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ನೋಡಿ. ಗ್ರೀನ್ ಬೆಲ್ಟ್ ಅಸ್ತ್ರ ಅದೆಲ್ಲನೂ ಕೂಡ ನಾನು ಈಗೇನು ಹೇಳಕ್ಕೆ ಬರೋದಲ್ಲ. ಈಗ ಹೋರಾಟ ನಡೀತಾರಂಥದ್ದು, ಹೋರಾಟ ಮಾಡೋಂಥವ್ರದ್ದು ಏನಿದೆ ಉದ್ದೇಶ? ಅವ್ರದ್ದು ಕೃಷಿ ಭೂಮಿ ಕೃಷಿಯಾಗಿ ಉಳಿಬೇಕು ಅಂತ ಹೇಳಿ, ಕರೆಕ್ಟಾ? ಕೃಷಿ ಭೂಮಿ ಕೃಷಿಯಾಗಿನೇ ಉಳಿಬೇಕು, ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅಂತ ಅವ್ರ ಡಿಮ್ಯಾಂಡ್ ಇದೆ. ನಾವು ಇವತ್ತೊಂದು ಸಹ ಒಳ್ಳೆ ರೇಟ್ ಕೊಡ್ತೀವಪ್ಪ, ಅಥವಾ ಈ ಒಳ್ಳೆ ರೇಟನ್ನು ಕೂಡ ನನ್ನ ಮುಖ್ಯಮಂತ್ರಿಗೆ ಅನೌನ್ಸ್ ಮಾಡ್ತಾರೆ. ನಾಡ್ದು ಒಳ್ಳೆ ರೇಟ್ ಕೊಡ್ತೀವಿ, ಡೆವಲಪ್ ಲ್ಯಾಂಡ್ ಕೊಡ್ತೀವಿ. ಅಲ್ಲಿ ಬೆಲೆ ಬಾಳೋ ಭೂಮಿ ಇದೆ, ಡೆವಲಪ್ ಲ್ಯಾಂಡ್ಗೂ ಕೂಡ ಅಷ್ಟೇ ಬರ್ತದೆ. ಈಗ 10,781 ಸ್ಕ್ವೇರ್ ಫೀಟ್ ಕೊಡ್ತೀವಿ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿಂತನೆ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಆಫರ್ ಮಾಡ್ತೀವಿ. ಇಷ್ಟಾದ್ಮೇಲೂ ಕೂಡ ಇವರು ಇದು ಮಾಡಿದ್ರೆ ಅದು ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವಾಗ ನೋಡಿ, ನಿನ್ನೆ ಒಂದ್ ಹೇಳ, ನಾನು ಅವ್ರ ಇದ್ರಲ್ಲಿ ಬೆಳಕಾಗಲ್ಲ. ಯಾರು ಹೋರಾಟಗಾರರು ಯಾರು ಹೋರಾಟಗಾರ ಅಲ್ಲ ಅಂತ ಅನ್ನೋದನ್ನ ನಿರ್ಧಾರ ಮಾಡೋಕ್ಕಾಗಲ್ಲ. ಕೇಳಿ, ಈಗ ಅವರು ನಿನ್ನೆ ಕೆಲವೊಬ್ರು ಬಂದಿದ್ರಲ್ಲ, ಅವರು ಪಾನಿ ತಗೊಂಡ್ಬಂದಿದ್ರು. ಸುಮಾರು 400 ಎಷ್ಟು ಎಕರೆಗಳದ ಅವ್ರು ತಮ್ಮ ಪಾನಿ ತಗೊಂಡ್ಬಂದಿದ್ರು. RTC ತಮ್ಮದು. ಮತ್ತೆ ಸದಸ್ಯರಲ್ಲ, ಬೇರೆ ರೈತರು. ಭೂಮಿ ಇದ್ದವನು ಇಂಪಾರ್ಟೆಂಟ್ ಅಲ್ಲ. ಭೂಮಿ ಈಗ ಇದ್ರಲ್ಲಿ ಯಾವುದೇ ಇದ್ರಾಗ ಈಗ ಯಾರು ಇಂಪಾರ್ಟೆಂಟು? ಭೂಮಿ ಇದ್ದ ರೈತರು ಇಂಪಾರ್ಟೆಂಟ್. ಈಗ ನಾನು ಹೋರಾಟ ಮಾಡ್ತಿದ್ರೆ ನನ್ನ ಭೂಮಿ ಇಲ್ಲಪ್ಪ, ನಾನು ಹೋರಾಟ ಮಾಡ್ತಿದ್ದೆ ಅಂತೇಳಿ ನಾನು ಇಂಪಾರ್ಟೆಂಟ್ ಅಲ್ಲ. ನನಗೆ ರೈತರು ಕೂಡ ಡೈರೆಕ್ಟ್ ಇರೋ ಸಂಬಂಧ. ಅವ್ರು ಕೊಡ್ಬೇಕಾಗಿದ್ರೆ ಕೊಡ್ತಾರೆ, ಬೇಡ ಅವ್ರು ಬಿಡ್ತಾರೆ. ಯಾರಿಗೂ ಒತ್ತಾಯ ನಾವು ಮಾಡೋದಲ್ಲ. ಮುಖ್ಯಮಂತ್ರಿಗಳು ಒಳ್ಳೆ ನಿರ್ಣಯ ತೆಗೆದುಕೋತೀವಿ. ನೋಡಿ, ನಾನು ಪರ್ಟಿಕ್ಯುಲರ್ಲಿ ಲ್ಯಾಂಡ್ ಎಕ್ವಿಷನ್ ವಿಚಾರದಲ್ಲಿ ನಾನು ಕೂಡ ರೈತನಾಗಿ ನಾನು ಹೋರಾಟ ಮಾಡಿ, ನಾನು ಬರಗಾಲದ ಬಿಜಾಪುರನ್ನ ಇವತ್ತೊಂದು ದಿವಸ ನಾನು ಸಂಪತ್ ಭರಿತವಾದಂಥ ಬಿಜಾಪುರ ಮಾಡಿದಂತ ಎಲ್ಲ ಹಿಂದೆ ಇದ್ದಾರೆ ನೋಡಿ ಬಿಜಾಪುರದವರು. ಮೊದಲು ಬಿಜಾಪುರ ಹೆಂಗಿತ್ತು, ಇವತ್ತು ಬಿಜಾಪುರ ಹೆಂಗಿದೆ. ಬರದ ನಾಡು ಹಿಂದುಳಿದ ನಾಡು ಅಂತಂದವ್ರು ಈಗ ಸಂಪತ್ ಭರಿತ ನಾಡು ಮಾಡಿದಂಥವ್ ನಾನು. ಹೀಗಾಗಿ ನನಗೂ ರೈತರ ಇದು ಗೊತ್ತಿದೆ. ಹೋರಾಟದಲ್ಲಿ ಸರ್, ರೈತರ ಹೋರಾಟದಲ್ಲಿ ಕೆಲವರು ಭಾಗಿಯಾಗಿ ಹೋರಾಟವನ್ನೇ ದಿಕ್ತಪ್ಪಿಸ್ತಾ ಇದ್ದಾರೆ. ಅಂಥವು ಯಾವುದನ್ನು ಕೂಡ ಆಗೋದಲ್ರಿ. ನಾಡ್ದು ಮುಖ್ಯಮಂತ್ರಿಗಳ ಮೀಟಿಂಗ್ ಇದೆ. ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿದ್ದಾರೆ. ಒಂದು ಒಳ್ಳೆ ನಿರ್ಧಾರ ಮಾಡ್ತಾರೆ. ನಾನು ಯಾವುದನ್ನು ಕೂಡ ಹೇಳಕ್ ಹೋಗಲ್ಲ. ಆದ್ರೆ ನನ್ನ ಕಡೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಇದೆ. ನನಗೆ ಸಂಪೂರ್ಣವಾದಂಥ ಮಾಹಿತಿ ಏನಿದೆ ಅಂದರೆ, ಯಾರ್ಯಾರೆಲ್ಲ ಅಗ್ರಿಮೆಂಟ್ ಹೋಲ್ಡರ್ಸ್ ಇದ್ದಾರೆ, ಯಾರ್ಯಾರು ರಾಜಕಾರಣಿಗಳ ಲ್ಯಾಂಡ್ ಎಷ್ಟಿದೆ, ನಮ್ಮಂಥವ್ರದ್ದು ಏನ್ರಿ, ನಮ್ಮಂಥವ್ರದ್ದು ಅಂತ ಯಾರ್ಯಾರ್ದು ಅಗ್ರಿಮೆಂಟ್ ಹೋಲ್ಡರ್ಸ್ ಏನಿದಾವೆ ಎಲ್ಲ ನನಗೆ ಗೊತ್ತಿದೆ. ನಾನು ಯಾವುದು ಮಾಡಕ್ ಹೋಗಲ್ಲಪ್ಪ. ನಾನು ಇದನ್ನು ಸುಮ್ಮನೆ ಇದು ಮಾಡಿ ಕಾಂಟ್ರವರ್ಸಿ ಮಾಡಕ್ ಹೋಗಲ್ಲ. ಈಗ ಪ್ರತಿಯೊಬ್ಬರಿಗೂ ಹೋರಾಟ ಹಾಕಿದೆ. ಅವರು ಬೇಡ ಅಂತಂತಾರೆ, ಇವರು ತಗೊಳ್ಳಿ ಅಂತಾರೆ. ನಮ್ಗೆ ಆ ರೇಟ್ ಕೊಡುತ್ತೆ, ಆ ರೇಟ್ ಕೊಡೋಕ್ಕಾಗತ್ತೆ, ನಮ್ಗೆ ಅದು ವಿಚಾರ ಮಾಡ್ಬೇಕಾಗ್ತದೆ. ಸುಮ್ಮನೆ ನಾನು ಈ ಗೊಂದಲಕ್ಕೆ ಸೃಷ್ಟಿ ಮಾಡಕ್ ಹೋಗೋದಿಲ್ಲ. ನಾ ಯಾರ ಮ್ಯಾಗೂ ಅಲಿಗೇಷನ್ ಮಾಡಕ್ ಹೋಗ್ತಾ ಇಲ್ಲ. ಇಷ್ಟೇ ಇವತ್ತೊಂದು ದಿವಸ ಉದ್ದಿಮೆಗಳು ಮತ್ತು ಕೃಷಿ ಎರಡೂ ಕೂಡ ಹೋಗ್ಬೇಕು. ಈಗ ನಿನ್ನೆ ನೋಡಿ, ಇಲ್ಲೇ ಇದೆ ನನ್ನ ಪಾಕೆಟ್ನಲ್ಲಿ, 17 ವರ್ಷ ನಂತರ ಏನು ನಂದಿಗ್ರಾಮ ಆಯ್ತಲ್ಲ, ಟಾಟಾ ನ್ಯಾನೋ ಪ್ರಾಜೆಕ್ಟ್, 17 ವರ್ಷ ನಂತರ ಟಾಟಾದವ್ರ ಜೊತೆ ಇವತ್ತೊಂದು ದಿವಸ ಮಾತುಕತೆ. 17 ವರ್ಷ ಟಾಟಾ ರಿಟರ್ನ್ಸ್ ಟು ಮಮತಾ ಬೆಂಗಾಲ್. ಎಷ್ಟು ಏನ್ರಿ?
ಹಿಸ್ಟಾರಿಕ್ ಮೀಟಿಂಗ್ ಸಿನ್ಸ್ ಫೋರ್ಸ್ಟ್ ಸಿನ್ಸ್ ಎಕ್ಸಿಟ್ ಏನ್ರಿ 17 years ಏನ್ರಿ ಏನಾಯ್ತದೆ ಇದು ಈಗ ಮತ್ತೆ ಬರುತ್ತೆ ಸರ್ ಕರ್ನಾಟಕ ಟಾಟಾ ಬಿಸ್ನೆಸ್ ಟುಡೇ ನಿಮ್ದು ಮ್ಯಾಗ್ಝಿನು 17 years ಆಫ್ಟರ್ ಸಿಂಗೂರ್ ಸ್ಟಾರ್ಮ್ ಟಾಟಾ ಸನ್ ಚೇರ್ಮನ್ ಮೀಟ್ಸ್ ಭೇಟಿ ನಿಮ್ಮನ್ನ ನನ್ನಲ್ಲಪ್ಪ ಅಲ್ಲಿ ವೆಸ್ಟ್ ಬೆಂಗಾಲ್ 17 ವರ್ಷ ಇಂಡಸ್ಟ್ರೀಸ್ ಫುಲ್ ಕ್ಲೋಸ್ ಮಾಡಿದ್ರು ಅಂದರೆ ಈ ಥರ ಎಲ್ಲ ಇರ್ತವೆ. ಹೀಗಾಗಿ ಉದ್ದಿಮೆಗಳು ಹೋಗಬೇಕು, ಕೃಷಿನೂ ಆಗಬೇಕು, ರೈತರಿಗೆ ಅನ್ಯಾಯ ಆಗಬಾರ್ದು. ಅದಕ್ಕೆ ಭೂಸ್ವಾಧೀನ ಕಾಯ್ದೆ 2013 ತಂದಿದ್ದು ಯಾರು? ಕಾಂಗ್ರೆಸ್ ಸರ್ಕಾರನೇ. ನಾವು 2013 ಕಾಯ್ದೆ ಪ್ರಕಾರನೇ ಅವ್ರು ಪರಿಹಾರ ಕೊಡೋದಂದ್ರೆ ಇನ್ನೂ ಸಂದರ್ಭ ಬಂದಾಗ ವಿಶೇಷ ಪ್ರಕರಣ ಅಂತೇಳಿ ಎಕ್ಸ್ಕ್ರಿಷನು ಕೂಡ ಜಾಸ್ತಿನೂ ಕೊಡ್ತೇವೆ. 10,781 ಸ್ಕ್ವೇರ್ ಫೀಟ್ ಬದಲು ಜಾಸ್ತಿನೂ ಕೂಡ ಕೊಡ್ತೇವೆ. ನಾವು ಯಾರ ಜೊತೆ ಈಗ ಅಲಿಗೇಷನ್ ಮಾಡೋಕ್ಕೆ ಹೋಗಲ್ಲ, ಯಾರ ಬಗ್ಗೆನೂ ನಮ್ದು ಇದು ಇಲ್ಲ. ಮುಖ್ಯಮಂತ್ರಿಗಳು 15ನೇ ತಾರೀಕಿಗೆ ಮೀಟಿಂಗ್ ಮಾಡ್ತಾರೆ. ನಾವು ಏನು ಹೇಳಬೇಕಾಗಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ, ಮೀಟಿಂಗ್ ಅನೌನ್ಸ್ ಮಾಡ್ತಾರೆ. ಟಾಟಾ ನನಗೆ ನೀವೇನಾದ್ರು ಆಫರ್ ಕೊಡ್ತೀರಾ ಸರ್? 17 ವರ್ಷ ಮುಗಿದೋಗಿದೆ. ಈಗ ಟಾಟಾನ ಭಾಳ ಬಗ್ಗೆ ಈಗ ಟೆಕ್ನಾಲಜಿ ಎಂತಿಂದ ಬಂದಿದ್ದಾವೆ. ಈಗ 17 ವರ್ಷದ ಹಿಂದಿಂದ ಮಾತಾಡ್ತೀರಿ ನೀವು ಸರ್. ಇದನ್ನ ಹೊರತುಪಡಿಸಿ ಸರ್, ಈಗ ಆಪರೇಷನ್ ಕಮಲ ಅಂತ ಶುರು ಮಾಡಿದಾರಂತೆ. ವಿಜಯಾನಂದ ಕಾಶ್ಯಪ್ನವರು ಒಂದು ಮಾತು ಹೇಳಿದ್ದಾರೆ ಸರ್. ಎಲ್ಲ ಪಟ್ಟಿ ಮಾಡಿದ್ದಾರೆ, 55 ಜನ ಎಂ.ಎಲ್.ಎ ಪಟ್ಟಿ ಮಾಡಿ ಏಜೆಂಟ್ಗಳನ್ನ ಕಳಿಸ್ತಾ ಇದ್ದಾರೆ ಶಾಸಕರ ಮನೆಗಳಿಗೆ ಅಂತ. ನೋಡಿ, ಶಾಸಕರೇನು ನಮ್ಮ ಕಡೆ ಅಂತಾರಲ್ಲ ಹುಣಸೆ ಬೀಜ, ಹುಣಸಿಕಪ್ಪ ಅಂತೀವಿ ಏನಂತೀವಿ ನಾವು. ನಮ್ಮಲ್ಲಿ ಭಾಷೆದಾಗ ಹುಣಸಿಕಪ್ಪ ಅಂತೀವಿ. ಹುಣಸಿಕಪ್ಪ ತಿಳ್ಕೊಂಡಿದ್ದಾರೆ. ಎಷ್ಟಿದೆ? 130, ಈಗ 140 ಆಗ್ತೀವಿ. ದಿನ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. ಒಂದು 2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರ 2/3 ಎಷ್ಟು ರೀ? 85. ಹೌದಲ್ಲ? 85 ಜನ ಶಾಸಕ ಸಿಗ್ತಾರೆ. ಹುಣಸಿಕಪ್ಪ ಅವ್ರ ಶಾಸಕರು. ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಅಂತಾರೆ. ಕಪ್ಪ ನಾವು ಅಂತಾರಲ್ಲ, ನಾವು ಅಂತೀವಿ. ಹೀಗಾಗಿ ಅಷ್ಟು ಜನ ಸಲ ಒಂದು 15 ಜನ ಇತ್ತು ಅವಾಗ. ಏನೋ ಒಂದ್ಸಲ ಇದು ಮಾಡಿ ಸಾಧನೆ ಮಾಡಿದ್ರು. 85 ಜನ ಮಾಡೋಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ನೋಡಿ, ಇದೆಲ್ಲ ಹೂವಾಪು ನಡೀತದೆ. ಅರ್ಧ ಮಾಧ್ಯಮದವ್ರು ನಿಮ್ದೇ ಇರ್ತದೆ. ಇಲ್ಲ, ವಿಜಯಾನಂದ ಕಾಶ್ಯಪ್ನವ್ರು ಹೇಳಿದ್ದಾರೆ. ವಿಜಯಾನಂದ ಕಾಶ್ಯಪ್ನವ್ರು ಏನು ಯಾವ ರೀತಿ ಹೇಳಿದ್ರೆ ಅವ್ರು ಕೇಳ್ಬಿಡಿ ನೀವು. ಅಲ್ಲ, ವಿಜಯಾನಂದ ಹೇಳಿರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಆದ್ರೆ ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ಬೇಕು. ಅವರೇ ವಿಜಯಾನಂದ ಕಾಶ್ಯಪ್ನವ್ರು ಸುಳ್ಳು ಹೇಳ್ತಾರೆ. ಆದ್ರೆ ಇಷ್ಟೇ, ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು. ಅಷ್ಟೇ ಅಲ್ಲ, ಬಿಜೆಪಿನ ಹಿಂದೆನೂ ಹೇಳಿದ್ದೀನಿ, ಬಿಜೆಪಿಯ ಮತ್ತು JDS ನ ಬಹಳಷ್ಟು ಶಾಸಕರು ಕಾಂಗ್ರೆಸ್ ಕದ ಬಡಿತಾ ಇದಾರೆ. 15 ಜನ ನಮ್ಮ ಕಡೆ ಬರ್ತಾ ಇದಾರೆ. ಇಂಥದ್ರಾಗ ಆಪರೇಷನ್ ಕಮಲ ಮಾತಾಡ್ತಾ ಇದ್ರಿ ನೀವು. ಸರ್, ಇವರು ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ಕುರ್ಚಿ ಕದನ ನಡೀತಾ ಇದೆಯಲ್ಲ ಸರ್, ಅದ್ಯಾವುದೂ ಇಲ್ಲ. ನೋಡಿ, ನಮ್ಮ ಪಕ್ಷದಲ್ಲಿ ಯಾವ ಕದನೂ ನಡೆಯೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನೇ ಇದ್ರು ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ ಅದು ಸಿದ್ದರಾಮಯ್ಯನವ್ರಿಗೂ ಅನ್ವಯಿಸ್ತದೆ, MB ಪಾಲ್ಗೂ ಅನ್ವಯಿಸ್ತದೆ, ಡಿ.ಕೆ. ಶಿವಕುಮಾರ್ಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ. ನಮ್ಮಲ್ಲಿ ಕದನ ಆಗಿದ್ರ ಹೈಕಮಾಂಡ್ ನಾಯಕರು ಒಬ್ರು ಏನು ಬಾಯಿ ಬಿಡ್ತಿಲ್ವಲ್ಲ ಸರ್. 5 ವರ್ಷ ಇರ್ತಾರೆ, ಎಷ್ಟು ವರ್ಷ ಇರ್ತಾರೆ ಅನ್ನೋದು. ಸುರ್ಜೇವಾಲಾ ಬಂದು ಹೋದ್ರು ಏನು ಹೇಳ್ತಿಲ್ಲ, ಖರ್ಗೆ ಅವ್ರು ಇಲ್ಲೇ ಇರ್ತಾರೆ, ಅವರು ಏನು ಹೇಳ್ತಿಲ್ಲ. ಅದು ಹೇಳ್ಬೇಕಂತಿದ್ಯಾ? ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, 5 ವರ್ಷ ನಾನು ಮುಂದುವರಿತೀನಿ ಅಂತ ಹೇಳಿದಾರೆ ಅವರು. ತಪ್ಪೇನಿದೆ ಹೈಕಮಾಂಡ್ ಅದು ಅವಶ್ಯಕತೆ ಇದ್ರೆ ಹೇಳ್ತದೆ, ಅನಾವಶ್ಯಕವಾಗಿ ಅವ್ರು ಯಾಕೆ ಹೇಳ್ತಾರೆ? ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತನ್ನ CM ಹೇಳಿದ್ದಾರೆ. ಇದನ್ನ ಯಾವ ತರ ನಾವು ತಿಳ್ಕೊಬೇಕು? ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಗೊತ್ತಿಲ್ಲ ಇವತ್ತೊಂದು ದಿವಸ. ಆದ್ರೆ ಬಹುತೇಕ ಇದು ಸತ್ಯ ಪರಿಸ್ಥಿತಿ ಅಂದ್ರೆ ಇವತ್ತು ಶಾಸಕರ ಬೆಂಬಲ ಇವತ್ತು ದಿವಸ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವ್ರ ಕಡೆ ಇದೆ. ಅದರ ಅರ್ಥ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಬೆಂಬಲ ಇದೆ, ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ, ಅವ್ರಿಗೂ ಕೂಡ ಬೆಂಬಲ ಇದೆ. ಆದರೆ ನಮ್ಮಲ್ಲಿ ಎಲ್ಲನೂ ಕೂಡ ಇದೆಲ್ಲನೂ ಗಣನೆಗೆ ಬರೋದಿಲ್ಲ. ಅದು ನಮ್ಮಲ್ಲಿ ಪಕ್ಷ ಇವತ್ತಿನ ದಿವಸ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್. ಸರ್, ಈಗ ಸಚಿವರ ಮೌಲ್ಯಮಾಪನ ನಿಮ್ಗೆ ಹೈಕಮಾಂಡ್ ನಿಮ್ಮ ಸರ್, ನಾನು ಅದನ್ನ ಹೇಳಾಕ್ತಿಲ್ಲ, ನೀವು ಅದನ್ನೆಲ್ಲ ತರಿಸಿದ್ದು ರವಿವಾರ ಕೂಡ ನೀವು ಇದೇ ಕೆಲಸ ಮಾಡೋದು. ಸಚಿವರ ಮೌಲ್ಯಮಾಪನ ಮಾಡೋಕೆ ಸುರ್ಜೇವಾಲಾ ಅವರು ಬರ್ತಾರೆ 16ರಿಂದ. ಕೆಲ ಹಿರಿಯ ಸಚಿವರನ್ನ ಕೈ ಬಿಡ್ತಾ ಕೆಡುವಂತ ಸಾಧ್ಯತೆಗಳಿದೆ. ನನಗೆ ಗೊತ್ತಿಲ್ಲ ಅವ್ರ ಮೌಲ್ಯಮಾಪನ ಮಾಡಕ್ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಹಿಂದೆ ರಿಪೋರ್ಟ್ ಕಾರ್ಡ್ ಬೇರೆ ತಗೊಂಡಿದ್ರು ನಿಮ್ಮ ಕಡೆಯಿಂದ. ನನಗೆ ಗೊತ್ತಿಲ್ಲಪ್ಪ. ನೀವು ಕೊಟ್ಟಿರ್ಲಿಲ್ಲ ಸರ್? ಕೊಟ್ಟಿಲ್ಲಪ್ಪ. ನಮ್ದು ರಿಪೋರ್ಟ್ ನಮ್ದು ಏನೇನು ಇರ್ತದೆ ಅದನ್ನೆಲ್ಲ ಹೇಳ್ತಿರ್ತೀವಿ ನಾವು ಎಲ್ಲಾನು. ಸರ್, MLA ಆಯ್ತು. ಈಗ ಸಚಿವರದ್ದು 1-to-1 ಮೀಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಏನ್ ಸರ್ ಉದ್ದೇಶ? ಈ ತರ ತಪ್ಪೇನಿದೆ? ಏನೇನ್ ಆಗ್ತಾ ಇದೆ? ಅಥವಾ ಕೆಲವು ಶಾಸಕರು ಈ ಇಲಾಖೆಯಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಇದಕ್ಕೆ ಜಾಸ್ತಿ ಹಣ ಕೊಡಬೇಕು, ಏನಪ್ಪಾ ಅದು ಕೇಳ್ಬೋದು. ತಪ್ಪೇನಿದೆ? ಕಾಂಗ್ರೆಸ್ ಮಾಡೋ ಕೆಲಸನ ಸುರ್ಜೇವಾಲಾ ಮಾಡ್ತಿದ್ದಾರೆ ಅಂತ. ಸುರ್ಜೇವಾಲಾ ಅವರು ದುಡ್ಡು ಕೊಡೋರಲ್ಲ, CM ಅವರೇ ಕೊಡ್ಬೇಕು. ಅಂತಿಮವಾಗಿ ಹಣ ಕೊಡ್ಬೇಕಾಗಿದ್ದು CM ಅವರೇ.
ಆದರೆ ಅವ್ರು ಏನಾದ್ರು ಶಾಸಕ ಅವರೆಲ್ಲ ಅಭಿಪ್ರಾಯ ತಗೊಂಡು ಅವರು ಅದನ್ನ CM ಅವ್ರಿಗೆ ನೋಡಿ ಸರ್ ಹಿಂಗೆಲ್ಲ ಅಭಿಪ್ರಾಯಗಳಿದಾವೆ, ಹಿಂಗೆಲ್ಲ ಇದಾವೆ, ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಇದೆಲ್ಲ ಹೇಳ್ಬೋದು, ತಪ್ಪೇನಿದೆ. ಈಸ್ ನೋಡ್ರಿ, ಇದು ನಮ್ಮ ಪಕ್ಷದಾಗ ಅಷ್ಟೇ ಅಲ್ಲ, ಬಿಜೆಪಿದಾಗ ಕಾಂಗ್ರೆಸ್ ಅಲ್ಲಿ ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದಾಗ ಬರ್ತಿರಲ್ವಾ, ಬಂದಾಗ ಮೀಟಿಂಗ್ ಮಾಡ್ತಿರಲ್ಲ MLAs, ತೋರಿಸಲ್ಲ ನಿಮ್ಗೆ ಗೊತ್ತಿಲ್ವಾ, ನೀವೇ ಅಟೆಂಡ್ ಆಗಿದ್ದೀರಿ. ಹೈಕಮಾಂಡ್ ಸರ್ಕಾರದಲ್ಲಿ ಇಂಟರ್ಫಿಯರ್ ಆದಂಗೆ ಆಗುತ್ತಲ್ಲ ಸರ್? ನೋ ನಮ್ಮ ಪಕ್ಷದಲ್ಲೂ ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಕೂಡ ಬರ್ತಾರೆ. ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದು ಮೀಟಿಂಗ್ ಮಾಡಲ್ವಾ, ಶಾಸಕರದು ಅಭಿಪ್ರಾಯಗಳು ಕೇಳೋದಲ್ವಾ, ಕೆಲಸ ಆಗ್ತಾ ಇದೆ ಅಲ್ಲೋ, ಇನ್ನೂ ಹೆಚ್ಚಿನ ಅನುದಾನ ಬೇಕಾ, ಇದೆಲ್ಲರೂ ಕೂಡ ಯಾಕೆ ಸುಮ್ಮನೆ ಮಾಡ್ತಾ ಇದ್ದೀರಾ ನೀವು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.